ಇನ್ನು ಇಡೀ ಈ ಕಾಲ್ತುಳಿತ ಪ್ರಕರಣಕ್ಕೆ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅಂತ ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ 11 ಸಾವಾಗಿದೆಯಲ್ಲ, ಯಾರೇ ತಪ್ಪು ಮಾಡಿದ್ರೂ ಕ್ರಮ ತೆಗೆದುಕೊಳ್ತೇವೆ. ಯಾವ ಮಾತಿದು? ಮುಂದೆ ಇಂತಹ ವಿಜಯೋತ್ಸವಗಳು ನಡೆಯೋ ಸಂದರ್ಭ ಜಾಗೃತೆ ವಹಿಸುತ್ತೇವೆ. ಪೊಲೀಸ್ ನಿರ್ದೇಶನಗಳ ಚೌಕಟ್ಟಿನ ಒಳಗೆ ಕಾರ್ಯಕ್ರಮವನ್ನು ಮಾಡ್ತೀವಿ. ಮುಂದಿಂದೆಲ್ಲ ಬಿಟ್ಬಿಡಿ, ಈಗ ಆಗಿರೋದು ಹೇಳಿ. ಯಾರೇ ತಪ್ಪು ಮಾಡಿದ್ರು ಅಂತಂದರೆ ತಪ್ಪು ಮಾಡಿರ್ತಕ್ಕಂಥವ್ರು ಯಾರು ಅಂತಿದ್ದು ಸಾಮೂಹಿಕವಾಗಿ ಜವಾಬ್ದಾರಿ ಹೊರಬೇಕಿದ್ದನ್ನು ಅಷ್ಟೇ. ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ, ಇಂಥ ಘಟನೆಗಳು ಆಗದಾಗೆ ತಡಿಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರ, ಗೃಹ ಇಲಾಖೆ ಒಂದು ಹೊಸ SOPಯನ್ನು, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರನ್ನು ನಾವು ಮಾಡ್ತೇವೆ. ಇನ್ನು ಮುಂದೆ ಯಾವುದೇ ದೊಡ್ಡ ಸಮಾರಂಭಗಳು, ಸಭೆಗಳು, ಇಂತಹ ವಿಜಯೋತ್ಸವಗಳು ಆಗುವಂಥ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆಯ ಡೈರೆಕ್ಷನ್ಸ್ ಏನು ಬರುತ್ತೆ ಅದರ ಚೌಕಟ್ಟಿನಲ್ಲಿ ಮಾತ್ರ ಮಾಡಬೇಕು ಅಂತೇಳಿ ನಾವು ಸೂಚನೆಗಳನ್ನು ಕೊಡ್ತೇವೆ. ಅದಕ್ಕೆ ಒಂದು ಹೊಸ SOPಯನ್ನು ಮಾಡ್ತೇವೆ. ಯಾವತ್ತೂ ಕೂಡ ಇನ್ಮೇಲೆ ಇಂಥ ಘಟನೆಗಳಾಗಬಾರ್ದು. ಅಮಾಯಕರ ಸಾವುಗಳು ಆಗಬಾರ್ದು. ಇನ್ನೋಸೆಂಟ್ ಪೀಪಲ್ಲು ಪಾಪ ಅವರನ್ನೆಲ್ಲ ನೋಡಿದಾಗ ಎಂಥವರಿಗೂ ಕೂಡ ನೋವಾಗುತ್ತೆ. ನನಗೆ ಅವರನ್ನು ನೋಡಿದಾಗ ಅಲ್ಲಿ ಮಾರ್ಚರಿಯಲ್ಲಿ ನಾವು ಶವಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಭಾಳ ದುಃಖ ಆಯಿತು ನಮಗೆಲ್ಲರಿಗೂ ಕೂಡ. ಆ ಯಂಗ್ಸ್ಟರ್ಸು 20, 22, 25 ವರ್ಷ ವಯಸ್ಸಿನವರು, ಅವರು ಏನೋ ಸಂತೋಷದಿಂದ ಬಂದು ಆಚರಣೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ತಮ್ಮ ಜೀವವನ್ನೇ ಕಳ್ಕೊಳ್ತೇವೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಹಾಗಾಗಿ ನಾವು ಭಾಳ ಕಠಿಣ. ಹೈದರಾಬಾದ್ನಲ್ಲಿ ಕಾಲ್ತುಳಿತ ಆಗಿ ಒಂದೇ ಒಂದು ಸಾವಾದಾಗ ಅಲ್ಲು ಅರ್ಜುನನ್ನು ಅರೆಸ್ಟ್ ಮಾಡಿದ್ರು. ಈಗ ಇಲ್ಲಿ ಯಾರನ್ನು ಅರೆಸ್ಟ್ ಮಾಡೋದು? ಹಾಗಾದರೆ 11 ಜನ ಪ್ರಾಣ ಬಿಟ್ಟಿದ್ದಾರೆ. ಜವಾಬ್ದಾರಿ ಯಾರದ್ದು? ಪೊಲೀಸರದ್ದ, KSCA ಅವರದ್ದ, ಸರ್ಕಾರದ್ದ?